ಕಲರ್ ಟ್ಯಾಕೇಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯರ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಗುರು ಬದಲಾವಣೆ 2026 ದ್ವಾದಶ ರಾಶಿಗಳ ರಾಶಿಫಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ, ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮಾತಾಡೋಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ವೃಷಭ ರಾಶಿಯವರಿಗೆ 2026 ಗುರು ಬದಲಾವಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಕಲರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ವೃಷಭ ರಾಶಿಯವರೆಗೂ ಅಷ್ಟೇ ಈ ಗುರು ಬದಲಾವಣೆ 2026 2/6/2026. ಸೊ ಮಂಗಳವಾರ ಸನ್ರೈಸ್ ಒಂದು 6:30 ಆ ಟೈಮ್ ತೊಗೊಂಡ್ರು ಕೂಡ ನಾನು 3ನೇ ಮನೆಯಲ್ಲಿ ಗುರು ಬಂದು ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ಕರ್ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ಯಾವತ್ತಾಗಲಿ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ದುಸ್ಥಾನ ಯಾವುದೇ ಗ್ರಹಗಳಲ್ಲಿದ್ದರೆ ಪವರ್ಲೆಸ್ ಆಗುತ್ತೆ ಅಂತ. ಇಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಪವರ್ಲೆಸ್ ಆಗಲ್ಲ. ವೃಷಭ ರಾಶಿಯವರೆಗೂ ಆಲ್ಮೋಸ್ಟ್ 90% ಚೆನ್ನಾಗಿದೆ, ಭಾರಿ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ. ಯಾವುದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ? ರಾಶಿಯಾಧಿಪತಿ ವೃಷಭ ರಾಶಿಗೆ ಶುಕ್ರ. ರಾಶಿಯಾಧಿಪತಿ ವೃಷಭ ರಾಶಿಗೆ ಶುಕ್ರ 2ನೇ ಮನೆಯಲ್ಲಿದ್ದಾನೆ, ವಾಕ್ಸ್ಥಾನದಲ್ಲಿ, ಧನಸ್ಥಾನದಲ್ಲಿ. ಅದರಿಂದ ಇವರಿಗೆ ಅನುಕೂಲದೇ ಇರ್ತಕ್ಕಂಥ ಧನಲಾಭ ಆಗುತ್ತೆ. ಯಾವಾಗಲೂ ದುಡ್ಡು ಕೊಟ್ಟಿಟ್ಟಿರ್ತಾರೆ, ಎಷ್ಟೋ ಸರಿ ಹಿಂದೆ ಬಿದ್ದಿರ್ತಾರೆ. ಇವತ್ತು ನಾಳೆ ಇಂದು ಹೋಗಿ ನಾಳೆ ಬಾ ಅಂತಾರಲ್ಲ, ಆ ಥರ ಹೇಳಿ ಕಳಿಸ್ತಾ ಇರ್ತಾರೆ. ಇವಾಗ ಅವರೇ ಹುಡ್ಕೊಂಡು ಏನೋ 10 ಲಕ್ಷ ತೊಗೊಂಡಿದ್ದೆ, ಒಂದು 5 ಲಕ್ಷ ಕೊಡ್ತೀನಿ, ಇನ್ನೊಂದು 6 ತಿಂಗಳು ಬಿಟ್ಟು ಕೊಡ್ತೀನಿ ಮಿಕ್ಕಿದ್ದು ಅಂತ ಹೇಳ್ಬಿಟ್ಟು ಹೋಗೋ ಥರ ಪರಿಸ್ಥಿತಿಗಳೆಲ್ಲ ನಡೆಯುತ್ತೆ. ಇದು ಎಲ್ಲ ಕ್ಯಾಟಗರಿ ಪೀಪಲ್ಗೂ ಸ್ಟ್ಯಾಂಡರ್ಡಾಗಿ. ಆಮೇಲೆ ಬುಧ ಸ್ವಂತ ಮನೆ. ಎಷ್ಟೋ ಜನ ಸೈಟ್ ತಗೋಬೇಕು, ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬೇಕು, ಭೂಮಿ ತಗೋಬೇಕು. ಅದು 100ಕ್ಕೆ 100, 30ಕ್ಕೆ 40 ಅಡಿನೋ, ಇಲ್ಲ 10 ಎಕರೆಗೆ 10 ಎಕರೆನೋ, ಅವರವರ ಲೆವೆಲ್ಗೆ ಭೂಮಿ ಪರ್ಚೇಸ್ ಮಾಡೇ ಮಾಡ್ತಾರೆ. ಈ ಸತಿ ಮನೆನೂ ಕಟ್ಟೋ ಯೋಗ ಕೂಡ ಇದೆ. ಸೊ ಭೂಮಿ ಮನೆ ತಗೊಳ್ತಾರೆ ಅಂದರೆ ಎಲ್ಲ ಕೆಲಸ ಮಾಡೋರು, ಬಿಸ್ನೆಸ್ ಮಾಡೋರು ಅವ್ರವ್ರ ಲೆವೆಲ್ಗೆ ತಕ್ಕಂಗೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಬುಧ ಶುಕ್ರ ಸೇರಿದ್ರೆ ಲಕ್ಷ್ಮೀನಾರಾಯಣ ಯೋಗ. ದುಡ್ಡು ಕಾಸಿಗಂತೂ ಈ ಸರಿ ಬರನೇ ಇರೋಲ್ಲ ಬಿಡಿ, ಈ ಗುರು ಬದಲಾವಣೆ ಅಷ್ಟೊಂದು ಚೆನ್ನಾಗಿರುತ್ತೆ. ಆಮೇಲೆ 3ನೇ ಮನೇಲಿ ಗುರು ಅಂದ್ವಿ. 3ನೇ ಮನೆ ಬಂದು ಪ್ರಯತ್ನ ಸ್ಥಾನ. ಅದರಿಂದ ಪ್ರಯತ್ನ ಪಡ್ತಕ್ಕಂಥ ಎಲ್ಲ ಕೆಲಸದಲ್ಲಿ ಕೂಡ ಲಾಭ ಇರುತ್ತೆ. ಆಮೇಲೆ ಅಣ್ಣ ತಮ್ಮಂದ್ರ ಸ್ಥಾನ ಅಂತ ಕರೀತಾರೆ, ಸಹೋದರ ಸ್ಥಾನ. ಅಲ್ಲಿ ಗುರು ಇರೋದ್ರಿಂದ ಅಣ್ಣ ತಮ್ಮಂದ್ರದ್ದು ಏನಾದರೂ ಪ್ರಾಪರ್ಟಿ ಲಿಟಿಗೇಷನು ಸ್ವಲ್ಪ ಇರ್ತದಲ್ಲ. ಅಣ್ಣ ತಮ್ಮಂದರು ಹುಟ್ಟಿದಾಗ ಅಣ್ಣ ತಮ್ಮಂದರು, ಬೆಳೆದಾಗ ದಾಯಾದಿಗಳು ಅಂತೀವಲ್ಲ, ಆ ಥರ ಏನಾದರೂ ಇದ್ದರೆ, ಬಿಡೋ ಮಗ ನೀನು ನಾನು ಅಣ್ಣ ತಮ್ಮಂದರು ಯಾಕೆ ಹೊಡೆದಾಡ್ಕೊಳ್ಳೋದು, 3ನೇವನಿಗೇನೋ ಲಾಭ ಮಾಡ್ಕೊಡೋದು, ಇಬ್ಬರ ಜಗಳ 3ನೇವನಿಗೆ ಲಾಭ ಅಂತ ಆಗ್ಬಿಡುತ್ತೆ ಕಣ ಅಂತೇಳಿ ಅಣ್ಣ ತಮ್ಮಂದ್ರು ಮಾತಾಡಿದ್ರೆ ಕೋಟಿ ರೂಪಾಯಿ ಪ್ರಾಬ್ಲಮ್ನ ಹಂಗೆ ಸಾಲ್ವ್ ಮಾಡ್ಕೊಂಡು ಬಂದ್ಬಿಡ್ಬೋದು. 3 ವರ್ಷ 4 ವರ್ಷದ ವೈಷಮ್ಯ ಕೂಡ ನನ್ನ ತಮ್ಮ ಅವನೇನು ಪರವಾಗಿಲ್ಲ ಬಿಡು, ನಮ್ಮ ಅಣ್ಣ ಏನು ಅಂತ ಸಾಲ್ವ್ ಆಗ್ಬೋದು. ಇದು ಎಲ್ಲ ಕ್ಯಾಟಗರಿ ಪೀಪಲ್ಗೂ ಹೇಳ್ತಾ ಇದ್ದೀನಿ. ಆಮೇಲೆ ವೃಷಭ ರಾಶಿಗೆ 11ನೇ ಮನೆಯಲ್ಲಿ ಶನಿ. ಇದು ವಿಷಯ ಅಂದರೆ 11ನೇ ಮನೆಯಿಂದ ನಾನು ಹೇಳಿದ್ದೀನಿ, ಏಕಾದಶ ಸ್ಥಾನ ಅಂತ, ಲಾಭಸ್ಥಾನ ಅಂತ. ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಕ್ಕಂಥ ವರ್ಷ. ಹಣಕಾಸು ಎಲ್ಲೆಲ್ಲಿಂದ ಹಣದ ಒಳೆ ಹರಿದು ಬರುತ್ತೋ ಇವರಿಗೆ ಗೊತ್ತಾಗಲ್ಲ, ಅಷ್ಟು ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಯೋಗ ಇವರಿಗಿದೆ. ಇನ್ನು 3ನೇ ಅಧಿಪತಿ ಬಂದು 8ನೇ ಮನೆಯಲ್ಲಿದ್ದಾರೆ. ಅದು ಕೂಡ ಒಂಥರ ವಿಪರೀತ ರಾಜಯೋಗನೇ. 3ನೇ ಮನೆಯಲ್ಲಿರೋ ಚಂದ್ರ 8ನೇ ಮನೆಯಲ್ಲಿರೋದು. ಆಮೇಲೆ 12ನೇ ಮನೆ ಅಧಿಪತಿ 12ನೇ ಮನೆಯಲ್ಲೇ ಇದ್ದಾನೆ, ಕುಜ. 4ನೇ ಮನೆ ಅಧಿಪತಿ ಸೂರ್ಯ ರಾಶಿಯಲ್ಲಿದ್ದಾನೆ. 4ರಲ್ಲಿ ಕೇತು, 10ನೇ ಮನೆಯಲ್ಲಿ ಸೂರ್ಯ. ಇದು ಸ್ವಲ್ಪ ಮಿಸ್ ಹೊಡಿಬೋದು ಅಷ್ಟೇ. ಇದು ಯಾವ ಥರ ಮಿಸ್ ಹೊಡಿಯುತ್ತೆ ಅಂತ ಇವಾಗ ಮಾತಾಡೋಣ ಬನ್ನಿ. ಕ್ಯಾಟಗರಿ ವೈಸ್ ಹೋಗ್ಬಿಡೋಣವಾ, ಬನ್ನಿ. ಎಜುಕೇಷನಲ್ಲಿರ್ತಕ್ಕಂಥವ್ರಿಗೆ, ಎಜುಕೇಷನ್ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ 4ನೇ ಮನೇಲಿ ಕೇತು ಇದೆಯಲ್ಲ ಸಿಂಹರಾಶಿಯಲ್ಲಿ, ಅದು ಸ್ವಲ್ಪ ತೊಂದರೆ ಕೊಡ್ಬೋದು. ಯಾಕಂದರೆ 4ನೇ ಮನೆ ಅನ್ನೋದು ಎಜುಕೇಷನ್ಗಿರ್ತಕ್ಕಂಥ ಸ್ಥಾನ, ವಿದ್ಯೆಗಿರ್ತಕ್ಕಂಥ ಸ್ಥಾನ, ಮಾತೃಸ್ಥಾನ ಅಂತಲೂ ಕರಿತೀವಿ. ಅದರಿಂದ ಎಜುಕೇಷನಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ನೀವು ಅಂದ್ಕೊಂಡಿದ್ದ ಪರ್ಸೆಂಟೇಜ್ ಸಿಗದೆ ಹೋಗ್ಬೋದು, ನೀವು ಅಂದ್ಕೊಂಡಿದ್ದ ಕಾಲೇಜ್ ಸಿಗದೆ ಹೋಗ್ಬೋದು. ಸ್ವಲ್ಪ ಬ್ರಿಲಿಯಂಟ್ ಸ್ಟೂಡೆಂಟು, ಜ್ಞಾಪಕ ಶಕ್ತಿ ಕಮ್ಮಿ ಆಯಿತು ಅನ್ನೋದಿರ್ಬೋದು. ಏನು ಬೇಕಾದರೂ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಈ ಗುರು ಬದಲಾವಣೆಯಿಂದ ಸ್ವಲ್ಪ ನಡಿಬೋದು. ಯಾಕಂದರೆ 4ನೇ ಮನೇಲಿ ಕೇತು ಇದೆಯಲ್ಲ, ಅದೊಂದು ಸ್ವಲ್ಪ ತೊಂದರೆ ಕೊಡಬಹುದು. ಅದಕ್ಕೇನು ಪರಿಹಾರ ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಸೊ ಸ್ವಲ್ಪ ಕಾನ್ಸಂಟ್ರೇಷನ್ ಹೆಚ್ಚಿಸ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಎಜುಕೇಷನ್ ತೊಂದರೆ ಬರ್ಬೋದು. ಆಮೇಲೆ ಕೆರಿಯರ್, ಆಮೇಲೆ ಬಿಸ್ನೆಸ್ಸಲ್ಲಿರೋರಿಗೆ ಲಾಭ ಚೆನ್ನಾಗಿರುತ್ತೆ. ವರ್ಕಿಂಗ್ ಕ್ಯಾಟಗರಿಲಿರೋರಿಗೆ ಸ್ವಲ್ಪ ಕಷ್ಟ. 10ನೇ ಮನೇಲಿ ರಾಹು ಇದ್ದಾನಲ್ಲ,
ಅದರಿಂದ ಬಿಸ್ನೆಸ್ ಮಾಡೋರು ಇಂಡಿಪೆಂಡೆಂಟ್. ಅವ್ರು ಬೆಳಗ್ಗೆ 10 ಗಂಟೆಗೆ ಹೋದ್ರೂ ನಡೀತದೆ, 12 ಗಂಟೆಗೆ ಹೋದ್ರೂ ನಡೀತದೆ, ಇವತ್ತು ಊಟ ಮಾಡ್ಕೊಂಡು ಬರ್ತೀನಿ ಆಫೀಸ್ಗೆ ಅಂದರೂ ನಡೀತದೆ. ಆದ್ದರಿಂದ ಬುಧ ಶುಕ್ರ ಬಂದು ವ್ಯಾಪಾರಸ್ಥರಿಗೆ ತುಂಬ ಒಳ್ಳೆ ಲಾಭ ಕೊಡ್ತಾನೆ. ಫ್ರಮ್ ವೆಜಿಟೇಬಲ್ ಬಿಸ್ನೆಸ್ ಟು ಗೋಲ್ಡ್ ಬಿಸ್ನೆಸ್ವರೆಗೂ. ಆದರೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ವರ್ಕಿಂಗ್ ಪೀಪಲ್ ಇರ್ತಾರಲ್ಲ, ಅವರಿಗೆ 10ನೇ ಮನೇಲಿ ರಾಹು ಇರೋದ್ರಿಂದ ಅಲೆದಾಟ ಪರದಾಟ ಸ್ವಲ್ಪ ಜಾಸ್ತಿ ಆಗ್ಬೋದು. ನೀವು ಅಂದ್ಕೊಂಡಿದ್ದ ಬ್ರಾಂಚ್ ಸಿಗದೆ ಬೇರೆ ಕಡೆಗೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಬಿಡ್ಬೋದು ನಿಮ್ಮನ್ನು. ನೀವು ಹೊಸ ಜಾಗಕ್ಕೆ ಹೋಗ್ಬಿಟ್ಟು ಏನಪ್ಪ ಮಾಡೋಕ್ಕಾಗಲ್ಲ ಅಂತ ಹೇಳ್ತಕ್ಕಂಥದ್ದೆಲ್ಲ ಆಗ್ಬಿಡ್ಬೋದು. ಅದರಿಂದ ವೃಷಭ ರಾಶಿಯಲ್ಲಿರೋ ವರ್ಕಿಂಗ್ ಕ್ಯಾಟಗರಿ ಪೀಪಲ್ ಅವರಿಗೆ ಕೆಲಸದಲ್ಲಿ ಅಲೆದಾಟ ಜಾಸ್ತಿ ಆಗಬಹುದು. ಅದೊಂದು ಮೈನಸ್ ಪಾಯಿಂಟು, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಆದರೆ ಹೊರದೇಶದಲ್ಲಿರೋ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆ ಪ್ರಾಬ್ಲಮ್ ಇಲ್ಲ, ಅವ್ರು ಸ್ವಲ್ಪ ಚೆನ್ನಾಗಿರ್ತಾರೆ. ಇವಾಗ 4ನೇ ಮನೆಯಲ್ಲಿ ಕೇತು, ಅದ್ರ ಬಗ್ಗೆ ಆಮೇಲೆ ಬರ್ತೀನಿ. ಪ್ಲಸ್ ಪಾಯಿಂಟ್ ಒಂದು ಹೇಳ್ಬಿಡೋಣ ಫಸ್ಟು. ಇನ್ನು 11ನೇ ಮನೇಲಿ ಶನಿ. 11ನೇ ಮನೇಲಿ ಶನಿ ಏನು, ಲಾಭಸ್ಥಾನದಲ್ಲಿ ಶನಿ ಇರೋದ್ರಿಂದ ಹಣಕಾಸಿನ ತೊಂದರೆ ಬರಲ್ಲ. ಹಣಕಾಸಿನ ತೊಂದರೆ ಸುತಾರಾಮ್ ಬರಲ್ಲ. ಮನೆ ಕಟ್ತಾರೆ ಅಂತ ಹೇಳಿದ್ದೀನಿ, ಸೈಟ್ ತೊಗೊಳ್ತಾರೆ ಅಂತ ಹೇಳಿದ್ದೀನಿ. ಮದುವೆಗೆ ಅಂತ ನೋಡೋವಾಗ ಈ ವರ್ಷ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ತಾನಾಗಿ ಬರ್ತಿದೆ, ಒಳ್ಳೆ ಸಂಬಂಧಗಳಿದೆ, ಡಬಲ್ ಚೆಕಪ್ ಮಾಡಿದ್ವಿ, ಮಾಡ್ಕೊಳ್ಳೋಣ ಅನ್ನಂಗಿದ್ರೆ ಧಾರಾಳವಾಗಿ ಮಾಡ್ಕೋಬೋದು. ಇನ್ನು 5ನೇ ಅಧಿಪತಿ ಬುಧ ಸ್ವಂತ ಮನೆಯಿಂದ ಸಂತಾನಕ್ಕೆ ಎದುರು ನೋಡ್ತಿರ್ತಕ್ಕಂಥವ್ರಿಗೂ ಒಳ್ಳೆ ಸಂತಾನ ಆಗೋ ಯೋಗ ಕೂಡ ಇದೆ. ಸೊ ಅವ್ರಿಗೂ ಕೂಡ ಚೆನ್ನಾಗಿರುತ್ತೆ. ಅದರಲ್ಲಿ ಗೌರ್ಮೆಂಟ್ ಸೆಕ್ಟರ್ ಹೇಳಿದ್ವಲ್ಲ, ಗೌರ್ಮೆಂಟ್ ಸೆಕ್ಟರ್ಗೆ ಕಾಮನ್ ಆಗಿ ಸಿಂಹರಾಶಿಯಲ್ಲಿ ಕೇತು ಇರೋವರೆಗೂ ಗೌರ್ಮೆಂಟ್ ಸೆಕ್ಟ್ರಲ್ಲಿ 12 ರಾಶಿಯಲ್ಲಿ ಯಾರು ಹುಟ್ಟಿದ್ರೂ ಅವ್ರಿಗೆ ಸ್ವಲ್ಪ ತೊಂದರೆನೇ. ಯಾಕೆಂದರೆ ಸೂರ್ಯನ ಮನೆ ಸಿಂಹರಾಶಿ, ಸೂರ್ಯನೇ ಸರ್ಕಾರ, ಸೂರ್ಯನೇ ಕಿಂಗ್ ಆಫ್ ಆಲ್ ಪ್ಲ್ಯಾನೆಟ್ಟು, ಅವನೇ ಕಿಂಗು, ಅವನೇ ಎಂಪರರು. ಸ್ವಲ್ಪ ತಲೆಕೆಟ್ಟರೆ ಕಷ್ಟ ಅಲ್ವಾ. ಅದರಿಂದ ರಾಜ ರಂಕ ಆಗ್ಬಿಡ್ತಾನೆ ಅಂತೀವಲ್ಲ, ಅದರಿಂದ ಕೇತು ಇರೋದು ರಂಕನ್ನು ಮಾಡ್ತಕ್ಕಂಥದ್ದಕ್ಕೇ. ಆದ್ದರಿಂದ ಗೌರ್ಮೆಂಟ್ ಸರ್ವೆಂಟ್ಸು ಸ್ವಲ್ಪ ಹುಷಾರಾಗೇ ಇರಬೇಕು, ಪ್ಯಾರಾಮೀಟ್ರಲ್ಲೇ ಕೆಲಸ ಮಾಡಬೇಕು. ಇನ್ನು ಮೈನಸ್ ಪಾಯಿಂಟ್ಸ್ ಅಂದಾಗ ಸರ್ಕಾರದ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್ ಸಿಕ್ಕಾಕ್ಕೊಳ್ತಾರೆ, ತೊಂದರೆಗಳಲ್ಲಿ ಸಿಕ್ಕಾಕ್ಕೊಳ್ತಾರೆ. 10ನೇ ಮನೇಲಿ ರಾಹು ಸಿಕ್ಕಾಪಟ್ಟೆ ಅಲ್ದಾಡ್ತಾರೆ. ಕೆಲಸದ ವಿಷಯದಲ್ಲಿ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ, ಹುಷಾರಾಗಿರಬೇಕು. 4ನೇ ಮನೇಲಿ ಕೇತು ಒಂದು ವಿಷಯ ಏನಂದರೆ ಮಾತೃಸ್ಥಾನ ಅಂತ ಕರಿತೀವಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತಾಯಂದಿರಿಗೆ ಅವರೇನಾದರೂ ಸ್ವಲ್ಪ ಏಜ್ಡ್ ಇದ್ದಾರೆ ಅಂದರೆ ಸ್ವಲ್ಪ ಹುಷಾರಾಗಿ ಮೆಡಿಕಲ್ ಟ್ರೀಟ್ಮೆಂಟು, ಮೆಡಿಕಲ್ ಚೆಕಪ್ ಮಾಡಿಸಿ. ಯಾಕೆಂದರೆ ತಾಯಿಯ ಆರೋಗ್ಯದಲ್ಲಿ ವಿಪರೀತ ಏರುಪೇರಾಗೋ ಚಾನ್ಸಸ್ ಉಂಟು. ಹಾಸ್ಪಿಟಲೈಸ್ ಆಗ್ಬೋದು, ಅಡ್ಮಿಟ್ ಆಗಿ ಮೆಡಿಕಲ್ ಎಕ್ಸ್ಪೆನ್ಸ್ ಕೊಡ್ಬೋದು. ಅದರಿಂದ ಅವ್ರ ಇನ್ಶೂರೆನ್ಸ್ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಡ್ಬಿಡಿ. ಓಕೆ, ಇಲ್ಲ ಅಂದರೆ ನಿಮಗೆ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಇದೆಯಲ್ಲ ಚೆನ್ನಾಗಿದೆ ವೃಷಭ ರಾಶಿಗೆ ಅಂದೆ, ಲಾಟ್ರಿ ಯೋಗ ಇದೆ, ದುಡ್ಡು ಬರುತ್ತೆ, ಸೈಟು ಮನೆ ತಗೊಳ್ತಾರೆ. ಸೈಟು ಮನೆ ಎಲ್ಲ ತಗೊಳ್ತಾರೆ ಅಂದರೆ ದುಡ್ಡಿಲ್ಲದೆ ಮಾಡೋಕ್ಕಾಗಲ್ಲ. ಆ ದುಡ್ಡೆಲ್ಲ ಬರ್ತಕ್ಕಂಥದ್ದು ತಾಯಿ ಆರೋಗ್ಯದಲ್ಲಿ ಏರ್ಪೇರಾಗಿ ಅಲ್ಲಿ ದುಡ್ಡು ಕಳ್ಕೊಬೇಕಾದ ಪರಿಸ್ಥಿತಿಗಳು ಬರ್ಬೋದು. ಆಮೇಲೆ ತಾಯಿಯವರ ಆರೋಗ್ಯನ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ದುಡ್ಡು ಇರ್ಬೋದು, ಆಪ್ರೇಷನ್ ಮಾಡಿ ಕರ್ಕೊಂಬರ್ಬೋದು. ಅವ್ರಿಗೆ ಮೊದಲಿದ್ದಂಗೆ ಆರೋಗ್ಯ ಇರುತ್ತಾ, ಇರಲ್ವಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕೇರ್ ತಗೊಳ್ಳಿ. ಅದು ಬಿಟ್ಟು 10ನೇ ಮನೆ ರಾಹು ನೋ ಪ್ರಾಬ್ಲಮ್, ಇನ್ನು ರಾಶಿಯಲ್ಲಿ ಕೇತು ನೋ ಪ್ರಾಬ್ಲಮ್. 12ನೇ ಮನೇಲಿ ಕುಜ. 12ನೇ ಮನೇಲಿ ಕುಜ ಏನು ಆಗ್ಬೋದು ಅಂದರೆ 3ನೇ ಮನೇಲಿ ಗುರು ಬಂದಿರೋದ್ರಿಂದ ಸಹೋದರ ಸ್ಥಾನದಲ್ಲಿ ಚೆನ್ನಾಗಿರುತ್ತೆ. 12ನೇ ಮನೇಲಿ ಕುಜ ಸ್ವಂತ ಮನೇಲಿರೋದ್ರಿಂದ ಅದೂ ಚೆನ್ನಾಗಿರುತ್ತೆ. 12ನೇ ಮನೇಲಿ ಕುಜ ಇರೋದ್ರಿಂದ ನಿಮಗೆ ಸ್ವಲ್ಪ ಕೋಪ ಬರ್ಬೋದು ಈ ವರ್ಷ. ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ತೊಂದರೆ ಇಲ್ಲ. ಸೊ ಇವಾಗ ಎಜುಕೇಷನ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೊಂದು ಪರಿಹಾರ, ಈ ಪೊಲೀಸು ಕೋರ್ಟು ಕೇಸು ಆಗದೇ ಇದ್ದಿದ್ದಕ್ಕೊಂದು ಪರಿಹಾರ ಹೇಳ್ಬಿಡ್ತೀನಿ. ಏನಪ್ಪ ಅದು ಪರಿಹಾರ ಅಂದರೆ, ನಮ್ಮಲ್ಲಿ ಕುತ್ತನೂರು ಸರಸ್ವತಿ ದೇವಸ್ಥಾನ ಅಂತ ಕುಂಭಕೋಣಂನಲ್ಲಿದೆ. ಸೊ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರೋ ಪೆನ್ನು ಪೆನ್ಸಿಲು ನೋಟ್ಬುಕ್ಕು ತಗೊಂಡೋಗಿ ಒಂದು ಬುಧವಾರದ ದಿನ ಅಲ್ಲಿ ಕುತ್ತನೂರು ಸರಸ್ವತಿ ಹತ್ರ ಇಟ್ಟು ಪೂಜೆ ಮಾಡಿ ತಗೊಂಡು ಬಂದು ಆ ಪೆನ್ಸಿಲು, ಆ ಪೆನ್ನು, ಆ ಪುಸ್ತಕನೇ ಬಳಸೋದಕ್ಕೆ ಪ್ರಾರಂಭಿಸಿ. ಖಂಡಿತವಾಗ್ಲೂ ಎಜುಕೇಷನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಂಡು ಬರುತ್ತೆ ಅದು. ಆಮೇಲೆ ಇನ್ನೊಂದೇನು ಅಂದರೆ, ಸ್ಟೂಡೆಂಟ್ಸ್ ಯಾರೇ ಆಗಲಿ, 1ನೇ ಕ್ಲಾಸ್ ಹುಡುಗನಿಂದ ಹಿಡಿದು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡೋ ಹುಡುಗನವರೆಗೂ ಅಶ್ವತ್ಥ ಮರ ಇದೆಯಲ್ಲ, ಈ ಅಶ್ವತ್ಥ ಮರನ ಬೆಳಗ್ಗೆ ಸೂರ್ಯ ಹುಟ್ಟಕ್ಕೆ ಮೊದಲು ನೀವು ಅರ್ಧ ಗಂಟೆ ಮುಂಚೆ ಎದುರು ಹೋಗಿ, 1 ಗಂಟೆ ಮುಂಚೆ ಎದುರು ಹೋಗಿ 7 ಪ್ರದಕ್ಷಿಣೆ ಬರಬೇಕು. ಅದಕ್ಕೆ ಮೇಲೆ ಪ್ರದಕ್ಷಿಣೆ ಬರಬಾರ್ದು. 7 ಪ್ರದಕ್ಷಿಣೆ ಬಂದುಬಿಟ್ಟು ಅಲ್ಲೊಂದು 10 ನಿಮಿಷ 15 ನಿಮಿಷ ಕುಳಿತ್ರಿ ಅಂದರೆ ಆ ಬೆಳಗಿನ ಜಾವದ ಆ ಅಶ್ವತ್ಥ ಮರದ ಗಾಳಿ ಏನಿದೆಯೋ ಅದು, ಇಫ್ ಐ ಆಮ್ ನಾಟ್ ರಾಂಗ್, ಸೆರೋಟೋನ್ ಅಂತ ಒಂದು ಅಲೆ, ಅದು ನಿಮ್ಮ ಬ್ರೈನ್ ಫ್ರೀಕ್ವೆನ್ಸಿನ ಚುರುಕು ಮಾಡುತ್ತಂತೆ, ಜ್ಞಾಪಕ ಶಕ್ತಿ ಹೆಚ್ಚುತ್ತಂತೆ. ಇದು ಸೈಂಟಿಫಿಕಲಿ ಪ್ರೂವನ್. ಎಷ್ಟೋ ಜನ ಆ ಥರ ಮೆಡಿಟೇಷನ್ ಅಲ್ಲಿ ಮಾಡಿಬಿಟ್ಟು ಬಂದು ಚೆನ್ನಾಗಾಗಿರೋದು ಉಂಟು. ಅದರಿಂದ ಸ್ಟೂಡೆಂಟ್ಸ್ ಎಲ್ಲರೂ ಇದನ್ನು ಮಾಡಿ. ಓಕೆ, 7 ಪ್ರದಕ್ಷಿಣೆ ಬರಬೇಕು, ಹೆಚ್ಚಾಗಿ ಬರಬಾರ್ದು. ಒಂದು 10 ನಿಮಿಷ ಅಲ್ಲಿ ಕುಳಿತು ಬರಬೇಕು, ನನಗೆ ಜ್ಞಾಪಕ ಶಕ್ತಿ ಹೆಚ್ಚಲಿ ಅಂತ. ಇದು ಸ್ಟೂಡೆಂಟ್ಸ್ಗೋಸ್ಕರ ಒಂದು ಲಕ್ಕಿ ಟಿಪ್ಪು. ಇನ್ನು ಬಿಸ್ನೆಸ್ಸು, ದುಡ್ಡು ಕಾಸು ಇದರೆಲ್ಲ ಚೆನ್ನಾಗಾಗಬೇಕು ಅಂತ ಹೇಳ್ತಕ್ಕಂಥವ್ರಿಗೆ ಒಂದು ಒಳ್ಳೆ ದೇವಸ್ಥಾನ ಯಾವುದು ಅಂದರೆ, ಬುಧ ಬಂದು ನಾರಾಯಣ, ಶುಕ್ರ ಬಂದು ಲಕ್ಷ್ಮಿ. ಈ ಲಕ್ಷ್ಮೀನಾರಾಯಣ ಯೋಗ ಬುಧ ಶುಕ್ರ ಜೊತೆಲೇ ಇದ್ದಾರೆ, ಎಲ್ಲಿ? ಮಿಥುನ ರಾಶಿಯಲ್ಲಿ. ಸೊ ಅದು ಇವರಿಗೆ ಕೆಲಸ ಮಾಡಬೇಕು ಈ ಸಾರಿ. ಹಣಕಾಸಲ್ಲಿ ಇದರೆಲ್ಲ ನಾವು ಚೆನ್ನಾಗಾಗಬೇಕು, ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ದುಡ್ಡು ಕಾಸು ಚೆನ್ನಾಗಿ ಮಾಡಬೇಕು ವೃಷಭ ರಾಶಿ ಅಂದವರು
ಆ ಬುಧ ಗ್ರಹಕ್ಕೆ ತುಂಬ ಚೆನ್ನಾಗಿ ಬರ್ತಕ್ಕಂಥ ದೇವಸ್ಥಾನ 2 ದೇವಸ್ಥಾನ ಇದೆ. ತಿರುವೆಂಗಾಡು ಬುಧ ಗ್ರಹದ ದೇವಸ್ಥಾನ, ಕುಂಭಕೋಣಂನಲ್ಲಿ ನವಗ್ರಹಗಳಲ್ಲಿ ಬುಧ ಗ್ರಹದ ದೇವಸ್ಥಾನ. ಅದೇ ರೀತಿ ಮಧುರೈ ಮೀನಾಕ್ಷಿ. ಈ 2 ದೇವಸ್ಥಾನಕ್ಕೆ ಬುಧವಾರದ ದಿನವೇ ಹೋಗ್ಬಿಟ್ಟು ಬಂದುಬಿಟ್ರೆ ಭಾರಿ ಶ್ರೇಷ್ಠ, ಭಾರಿ ಒಳ್ಳೆಯದಾಗುತ್ತೆ. ವಂಡರ್ಫುಲ್ಲಾಗಿ ಲೈಫ್ ಲೀಡ್ ಮಾಡೋಕ್ಕೆ ವರ್ಷ ಪೂರ್ತಿ ಹೇಳ್ಕೋಬೇಕಾಗಿರೋ ಮಂತ್ರ ಏನಂದರೆ ಓಂ ದ್ರಾಂ ದ್ರೀಂ ದ್ರೌಂ ಸ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸ ಶುಕ್ರಾಯ ನಮಃ. ಈ ಮಂತ್ರವನ್ನು, ಯಾಕಂದರೆ ನಿಮ್ಮ ರಾಶಿ ಅಧಿಪತಿ ಶುಕ್ರ ಅಲ್ವಾ, ಆ ಶುಕ್ರನ ಮಂತ್ರವನ್ನು, ಮಹಾಮಂತ್ರವನ್ನು ಎಷ್ಟು ಸರಿಯಾಗುತ್ತೋ ಅಷ್ಟು ಸಾರಿ ಜಪ ಮಾಡಿ. ಇದು 1 ಟೈಮ್ 2 ಟೈಮ್ 108 ಈ ಥರ ಎಲ್ಲ ಲೆಕ್ಕ ಇಡಬೇಡಿ. ವಾಕಿಂಗ್ ಮಾಡ್ತಿದ್ದೀರಾ, ಓಂ ದ್ರಾಂ ದ್ರೀಂ ದ್ರೌಂ ಸ ಶುಕ್ರಾಯ ನಮಃ. ವಾಕಿಂಗ್ ಮಾಡ್ತಿದ್ದೀರಾ, ಟ್ರಾವೆಲ್ ಮಾಡ್ತಿದ್ದೀರಾ, ಎಲ್ಲೋ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಾ, ವೆಯ್ಟ್ ಮಾಡ್ತಿದ್ದೀರಾ, ಈ ಮಂತ್ರವನ್ನು ಜಪ ಮಾಡಿ. ಎಲ್ಲ ಪ್ರಾಬ್ಲಮಿಂದನೂ ಹೊರ ಬಂದುಬಿಡ್ತೀರಾ. ನಾನು ಹೇಳಿರೋ ಪರ್ಸೆಂಟೇಜ್ಗಿಂತ ಇನ್ನೂ ಒಳ್ಳೆ ಪರ್ಸೆಂಟೇಜ್ ನಿಮಗೆ ಸಿಗಲಿ ಅಂತ ನಾವು ಸಿದ್ಧಿವಿನಾಯಕ ಶರಬೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.